ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇಂದು ನೋಡ್ತಿರೋದು ಕೇವಲ ಒಂದು ಪುಸ್ತಕದ ವಿಮರ್ಶೆ ಅಲ್ಲ. ಖಂಡಿತ ಅಲ್ಲ. ಇದೊಂದು ಒಂದು ದೊಡ್ಡ ಆಧ್ಯಾತ್ಮಿಕ ಯೋಜನೆಯ ಹುಟ್ಟಿನ ಕಥೆ ಅಂತಾನೆ ಹೇಳ್ಬೋದು. ಹೌದು. ಲೇಖಕಿ ಶ್ರೀಮತಿ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಕೃತಿ. ಇದರ ಹಿಂದಿನ ಪ್ರೇರಣೆ ಏನು, ಅವರ ದೃಷ್ಟಿಕೋನ ಏನು, ಇದರ ಬಗ್ಗೆ ಒಂದು ಆಳವಾದ ನೋಟ ಬೀರೋಣ. ಖಂಡಿತ. ಈ ಪುಸ್ತಕದ ಪೂರ್ತಿ ಹೆಸರು ಗಾಯತ್ರಿ ಚೈತನ್ಯ, ವಿಶ್ವದ ಅನಂತ ಅಚ್ಯುತ ಶಕ್ತಿ ಭಾಗ 1 ಅಂತ. ಆ ಶೀರ್ಷಿಕೆಯೇ ಅದರ ಅದರ ವ್ಯಾಪ್ತಿ ಎಂಥದ್ದು ಅಂತ ಹೇಳ್ಬಿಡುತ್ತೆ. ಇದು ಸುಮ್ಮನೆ ಓದಿ ಪಕ್ಕಕ್ಕಿಡೋ ಪುಸ್ತಕ ಅಲ್ಲ. ನಿಜ. ಆ ಶೀರ್ಷಿಕೆಯಲ್ಲಿರೋ ಪ್ರತಿಯೊಂದು ಪದಕ್ಕೂ ಒಂದು ತೂಕ ಇದೆ. ನಾವು ಸಾಮಾನ್ಯವಾಗಿ ಗಾಯತ್ರಿ ಮಂತ್ರ ಅಂತ ಕೇಳಿರ್ತೀವಿ. ಹೌದು. ಆದರೆ ಇಲ್ಲಿ ಬಳಸಿರೋದು ಗಾಯತ್ರಿ ಚೈತನ್ಯ. ಚೈತನ್ಯ ಅನ್ನೋ ಪದವೇ ಇದೊಂದು ಜೀವಂತ, ಒಂದು ಕ್ರಿಯಾಶೀಲ ಶಕ್ತಿಯ ಬಗ್ಗೆ ಮಾತಾಡ್ತಿದೆ ಅಂತ ಸೂಚಿಸ್ತಿದೆ ಅಲ್ವಾ? ಎಕ್ಸಾಕ್ಟ್ಲಿ. ಅದರ ಜೊತೆಗೆ ವಿಶ್ವದ ಅನಂತ ಅಚ್ಯುತ ಶಕ್ತಿ ಅಂತಾನೂ ಇದೆ. ಅಚ್ಯುತ. ಹೌದು. ಅಚ್ಯುತ ಅಂದ್ರೆ ಎಂದಿಗೂ ಚ್ಯುತಿ ಇಲ್ಲದ, ನಾಶ ಆಗದ, ಕ್ಷಯಿಸದ ಶಕ್ತಿ ಅಂತ. ಸೊ ಇದು ಕೇವಲ ವೈಯಕ್ತಿಕ ಸಾಧನೆ ಬಗ್ಗೆ ಅಲ್ಲ, ಇದು ಬ್ರಹ್ಮಾಂಡದ ಒಂದು ಮೂಲಭೂತ ಶಕ್ತಿ ಬಗ್ಗೆನೇ ಚರ್ಚೆ ಮಾಡ್ತಿದೆ. ಮತ್ತೆ ಭಾಗ 1 ಅಂತಾನೂ ಇದೆ. ಹೌದು, ಅದನ್ನೇ ಹೇಳ್ಬಂದೆ. ಭಾಗ 1 ಅಂತ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಇದೊಂದು ದೊಡ್ಡ ಸರಣಿಯ ಆರಂಭ ಅನ್ನೋ ಸುಳಿವು ಸಿಗುತ್ತೆ. ಸರಿ, ಇಷ್ಟು ದೊಡ್ಡ ಜ್ಞಾನಯಜ್ಞ ಶುರು ಮಾಡಿರೋ ಲೇಖಕಿ ಬಗ್ಗೆನೇ ಮಾತಾಡೋಣ. ಅವರ ಹೆಸರನ್ನ ಕೆಳಗೆ ಲೇಖಕಿ ಅಂತ ಇಲ್ಲ, ಸಂಗ್ರಹಕರ್ತರು ಅಂತ ಇದೆ. ಈಗಿನ ಕಾಲದಲ್ಲಿ ಸಂಗ್ರಹಕರ್ತರು ಅಂದ ತಕ್ಷಣ ನನಗೆ ತಲೆಗೆ ಬರೋದು ಕಂಪೈಲರ್ ಅನ್ನೋ ಪದ. ಅಂದ್ರೆ ಬೇರೆಯವರ ಜ್ಞಾನವನ್ನ ಒಟ್ಟು ಮಾಡಿ ಜೋಡಿಸೋದು ಅಷ್ಟೇನಾ? ಇದರಲ್ಲಿ ಸ್ವಂತಿಕೆ ಎಲ್ಲಿದೆ ಅನ್ನೋ ಪ್ರಶ್ನೆ ಬರುತ್ತೆ. ನೀವು ಕೇಳಿದ ಪ್ರಶ್ನೆ ಬಹಳ ಪ್ರಸ್ತುತವಾದದ್ದು. ಇವತ್ತಿನ ಜಗತ್ತಲ್ಲಿ ಕಂಪೈಲರ್ಗೆ 2ನೇ ದರ್ಜೆಯ ಸ್ಥಾನ ಕೊಡ್ತಾರೆ. ಹೌದು. ಆದ್ರೆ ನಮ್ಮ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಈ ಸಂಗ್ರಹ ಅನ್ನೋ ಕಾನ್ಸೆಪ್ಟ್ಗೆ ಬಹಳ ದೊಡ್ಡ ಗೌರವ ಇದೆ. ಬೆಸ್ಟ್ ಉದಾಹರಣೆ ಅಂದ್ರೆ ವೇದವ್ಯಾಸರು. ಓಕೆ, ಹೇಗೆ? ವೇದಗಳನ್ನ ಬರೆದವರು ಅನ್ನೋದಕ್ಕಿಂತ ವಿಂಗಡಿಸಿದವರು, ಅಂದ್ರೆ ಒಂದು ಸಿಸ್ಟಮ್ಗೆ ತಂದವರು ಅಂತ ಕರಿತೀವಿ. ಇಲ್ಲಿ ಲೇಖಕಿಯ ಪಾತ್ರನೂ ಹತ್ರತ್ರ ಹಾಗೇನೆ. ಅವರೊಬ್ಬ ಜ್ಞಾನದ ವಾಸ್ತುಶಿಲ್ಪಿ ಇದ್ದ ಹಾಗೆ. ಜ್ಞಾನದ ವಾಸ್ತುಶಿಲ್ಪಿ. ಆ ರೂಪಕ ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ ಇನ್ಫಾರ್ಮೇಶನ್ ಅನ್ನೋದು ಇಟ್ಟಿಗೆ ತರ ಎಲ್ಲೆಡೆ ಸಿಗತ್ತೆ. ಹೌದು. ಆದರೆ ಆ ಇಟ್ಟಿಗೆಗಳನ್ನ ಬಳಸಿ ಒಂದು ಅರ್ಥಪೂರ್ಣವಾದ ಕಟ್ಟಡ ಕಟ್ಟೋದ್ರಲ್ಲೇ ಅಲ್ಲೇ ಅಲ್ವಾ ಕಲೆ ಇರೋದು? ನಿಖರವಾಗಿ. ಗೂಗಲ್ ಮಾಡಿದ್ರೆ ಲಕ್ಷಾಂತರ ಇಟ್ಕೆ ಸಿಗಬಹುದು. ಆದ್ರೆ ಅದರಿಂದ ಒಂದು ಸುಂದರವಾದ, ವಾಸಯೋಗ್ಯವಾದ ಮನೆ ಕಟ್ಟೋಕೆ ಒಬ್ಬ ವಾಸ್ತುಶಿಲ್ಪಿ ಬೇಕು. ಲೇಖಕರು ಅದನ್ನೇ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಇಟ್ಟಿಗೆಗಳು ಅವರಿಗೆಲ್ಲಿಂದ ಸಿಕ್ಕಿತು? ಆಕ್ಚುಲಿ ಅವರ ಮನೆಯಲ್ಲೇ ವೇದ, ಉಪನಿಷತ್ತು ಮತ್ತೆ ಗಾಯತ್ರಿಗೆ ಸಂಬಂಧಪಟ್ಟ ಪುಸ್ತಕಗಳ್ದೇ ಒಂದು ಸಣ್ಣ ಲೈಬ್ರರಿ ಇದೆಯಂತೆ. ಅದೇ ಅವರ ಜ್ಞಾನದ ಮೂಲ. ಆ ಜ್ಞಾನದ ತುಣುಕುಗಳಿಗೆ ಒಂದು ಸುಸಂಬದ್ಧ ರೂಪ ಕೊಟ್ಟು ಒಂದು ಭವ್ಯವಾದ ಜ್ಞಾನ ಸೌಧ ಕಟ್ಟಿದ್ದಾರೆ. ಈ ಜ್ಞಾನಸೌಧದ ಫಿಸಿಕಲ್ ರೂಪ್ ನೋಡ್ರೂ ಅವರ ಕಮಿಟ್ಮೆಂಟ್ ಕಾಣುತ್ತೆ. ಇದು ಒಳ್ಳೆ ಕ್ವಾಲಿಟಿ ಜಾಕೆಟ್ ಇರೋ ಹಾರ್ಡ್ ಕವರ್ ಪುಸ್ತಕ. ಬೆಲೆನೂ ಜಾಸ್ತಿ. ಹೌದು. ಅದೊಂದು ಗಮನಿಸಬೇಕಾದ ಅಂಶ. ಇದನ್ನ ಒಂದು ರೀತಿ ಇಂಡಿ ಸಿನಿಮಾಗೆ ಹೋಲಿಸಬಹುದು. ಇಂಡಿ ಸಿನಿಮಾ? ಹೌದು. ದೊಡ್ಡ ಪ್ರೊಡಕ್ಷನ್ ಹೌಸ್ನ ಹಸ್ತಕ್ಷೇಪ ಇಲ್ಲದೆ ಡೈರೆಕ್ಟರ್ ತನ್ನ ವಿಷನ್ನ ರಾಜಿ ಇಲ್ದೆ ತೆರೆ ಮೇಲೆ ತರ್ತಾನಲ್ಲ, ಹಾಗೆ. ಇಲ್ಲಿ ಲೇಖಕರಿಗೆ ತಮ್ಮ ಆಳವಾದ ಚಿಂತನೆಗಳನ್ನ ಅದರ ಮೂಲ ಆಶಯಕ್ಕೆ ಧಕ್ಕೆ ಆಗದ ಹಾಗೆ ಮಂಡಿಸಲು ಪೂರ್ತಿ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೆ ಒಂದು ಪ್ರಶ್ನೆ, ದೊಡ್ಡ ಪಬ್ಲಿಷಿಂಗ್ ಹೌಸ್ ಇಲ್ಲ ಅಂದಾಗ ಕ್ವಾಲಿಟಿ ಚೆಕ್, ಎಡಿಟೋರಿಯಲ್ ಟೀಮ್ನ ಸಪೋರ್ಟ್ ಇರೋದಿಲ್ಲ. ಆಗ ಪುಸ್ತಕದ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆಗಳು ಏಳಬಹುದಲ್ವಾ? ನಿಮ್ಮ ಪ್ರಶ್ನೆ ಸಹಜ. ಆ ರಿಸ್ಕ್ ಇದ್ದೇ ಇರುತ್ತೆ. ಆದರೆ ಅದಕ್ಕೆ ಉತ್ತರ ಲೇಖಕಿಯ ಬದ್ಧತೆಯಲ್ಲೇ ಇದೆ. ನೋಡಿ, ಇದರ ಮೊದಲ ಆವೃತ್ತಿ ಬಂದಿದ್ದು ಜೂನ್ 2023ರಲ್ಲಿ. ಓಕೆ. ಈಗ ಡಿಸೆಂಬರ್ 2024ರಲ್ಲಿ. ಅಂದ್ರೆ ಕೇವಲ 1.5 ವರ್ಷದಲ್ಲಿ ಪರಿಷ್ಕೃತ 2ನೇ ಆವೃತ್ತಿ ಬಂದಿದೆ. ಮರುಮುದ್ರಣ ಅಲ್ಲ, ಪರಿಷ್ಕೃತ ಆವೃತ್ತಿ. ಇದು ಇಂಟ್ರೆಸ್ಟಿಂಗ್. ಇಷ್ಟು ಬೇಗ ಯಾಕೆ ಪರಿಷ್ಕರಣೆ? ಇದನ್ನ 2 ರೀತಿ ನೋಡಬಹುದು. ಒಂದು, ಓದುಗರು ಮತ್ತೆ ವಿದ್ವಾಂಸರಿಂದ ಬಂದ ಫೀಡ್ಬ್ಯಾಕ್ ಇರಬಹುದು. ಸರಿ. ಇನ್ನೊಂದು, ಬಹುಶಃ ಹೆಚ್ಚು ಮುಖ್ಯವಾದದ್ದು, ಈ 1.5 ವರ್ಷದಲ್ಲಿ ಅವರ ರಿಸರ್ಚ್ ನಿಂತಿಲ್ಲ. ಅವರಿಗೆ ಸಿಕ್ಕ ಹೊಸ ಒಳನೋಟಗಳು, ಹೊಸ ಮಾಹಿತಿ ಸೇರಿಸಿ ಇದನ್ನ ಇನ್ನಷ್ಟು ಕಂಪ್ಲೀಟ್ ಮಾಡೋ ಪ್ರಯತ್ನ ಇದು. ಅಂದ್ರೆ ಜ್ಞಾನ ನಿಂತ ನೀರಲ್ಲ, ಹರಿಯೋ ನದಿ ಅನ್ನೋದಕ್ಕೆ ಇದು ಸಾಕ್ಷಿ. ಎಕ್ಸಾಕ್ಟ್ಲಿ. ಇದೊಂದು ಬರೆದು ಮುಗಿಸಿದ ಪ್ರಾಜೆಕ್ಟ್ ಅಲ್ಲ, ಇದೊಂದು ಜೀವಂತವಾಗಿ ಬೆಳೀತಿರೋ ಜ್ಞಾನದ ರಾಶಿ. ಹೌದು.
ಈ ಮಟ್ಟದ ಬದ್ಧತೆ ಬರಬೇಕಾದ್ರೆ ಇದರ ಹಿಂದೆ ಒಂದು ಬಲವಾದ ವೈಯಕ್ತಿಕ ಪ್ರೇರಣೆ ಇರಲೇಬೇಕು. ಖಂಡಿತ. ಸುಮ್ನೆ ಶೈಕ್ಷಣಿಕ ಆಸಕ್ತಿಯಿಂದ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ಆ ಪ್ರೇರಣೆಯ ಮೂಲ ಹುಡುಕ್ತಾ ಹೋದ್ರೆ ಕಥೆ ನಮ್ಮನ್ನ ಗುರು-ಶಿಷ್ಯ ಪರಂಪರೆಯ ಹತ್ರ ಕರ್ಕೊಂಡೋಗುತ್ತೆ. ಲೇಖಕಿಯ ಆಧ್ಯಾತ್ಮಿಕ ಪಯಣ ಅದು ಹಠಾತ್ತನೆ ಶುರುವಾದದ್ದಲ್ಲ. ಹೌದು, ಅವರಿಗೆ ಬಾಲ್ಯದಿಂದಲೇ ದತ್ತಭಕ್ತಿಯ ಸಂಸ್ಕಾರ ಇತ್ತು. ಮುಂಬೈನ ಕನ್ನಡ ದಿನಪತ್ರಿಕೆಗಳಿಗೆ ದತ್ತ ಜಯಂತಿಯ ವಿಶೇಷಾಂಕಗಳಿಗೆಲ್ಲ ಲೇಖನ ಬರೀತಿದ್ರು ಅಂತನೂ ಕೇಳಿದ್ದೀನಿ. ತಲುಪಿಸಿದ್ದು. ಅಲ್ಲಿಂದಲೇ ಈ ಗ್ರಂಥದ ಬೀಜ ಮೊಳಕೆ ಒಡೆದಿದ್ದು. ಒಂದು ದಿನ ಅವರು ತಮ್ಮ ಗುರುಗಳ ಹತ್ರ ಬಹಳ ಸಹಜವಾಗಿ ಒಂದು ಪ್ರಶ್ನೆ ಕೇಳ್ತಾರೆ. ಏನು ಅಂತ? ನೀವು ಬೇರೆ ಎಲ್ಲಾ ದೇವತೆಗಳಿಗಿಂತ ಹೆಚ್ಚಾಗಿ ಗಾಯತ್ರಿ ಸಾಧನೆಗೆ ಯಾಕೆ ಒತ್ತು ಕೊಡ್ತೀರಿ ಅಂತ. ಸಾಮಾನ್ಯವಾಗಿ ಗುರುಗಳು ಅದಕ್ಕೊಂದು ವಿವರಣೆ ಕೊಡ್ಬೋದಿತ್ತು, ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ. ಓ, ಹಾಗಾದ್ರೆ ಗುರುಗಳ ರಿಯಾಕ್ಷನ್ ಹೇಗಿತ್ತು? ಗುರುಗಳು ನೇರವಾಗಿ ಉತ್ತರ ಕೊಡುವ ಬದಲು ನೀನೇ ಈ ಬಗ್ಗೆ ಸಂಶೋಧನೆ ಮಾಡಿ ಒಂದು ಪುಸ್ತಕ ಬರಿ ಅಂತ ಆದೇಶ ಕೊಟ್ಬಿಡ್ತಾರೆ. ಅದ್ಭುತ. ಅದು ಕೇವಲ ಒಂದು ಆದೇಶ ಅಲ್ಲ, ಅದೊಂದು ಜವಾಬ್ದಾರಿಯ ಹಸ್ತಾಂತರ. ಕರೆಕ್ಟ್. ಶಿಷ್ಯೆಯಲ್ಲಿದ್ದ ಜ್ಞಾನದ ದಾಹ ಮತ್ತೆ ಸಾಮರ್ಥ್ಯವನ್ನ ಗುರ್ತಿಸಿ ಅದಕ್ಕೊಂದು ದೊಡ್ಡ ಉದ್ದೇಶದ ರೂಪ ಕೊಟ್ರು. ಹಾಗಾಗಿ ಈ ಗ್ರಂಥ ಹುಟ್ಟಿದ್ದು ಕೇವಲ ಬೌದ್ಧಿಕ ಕುತೂಹಲದಿಂದಲ್ಲ, ಅದೊಂದು ಗುರುವಾಜ್ಞೆ. ಹೌದು. ಲೇಖಕರು ತಮ್ಮ ಪೀಠಿಕೆಯಲ್ಲಿ ಗುರುವಾಜ್ಞೆಯನ್ನು ಶಿರಸಾವಹಿಸಿ ಈ ಅಧ್ಯಯನ ಕೈಗೊಂಡೇನು ಅಂತ ಬರೀತಾರೆ. ಆ ಒಂದು ಸಾಲೆ ಸಾಕು ಅವರ ಸಮರ್ಪಣಾ ಭಾವವನ್ನ ಅರ್ಥ ಮಾಡ್ಕೊಳ್ಳೋಕೆ. ನಿಜ. ಆದ್ರೆ ಲೇಖಕಿಯ ವ್ಯಕ್ತಿತ್ವದಲ್ಲಿ ಇನ್ನೊಂದು ಆಯಾಮ ಇದೆ. ಅದು ನನ್ನನ್ನ ತುಂಬಾ ಯೋಚನೆಗೆ ಹಚ್ಚಿದ್ದು. ಏನು? ಅವರ ಆಸಕ್ತಿ ಬರೀ ವೈದಿಕ ಶಾಸ್ತ್ರಕ್ಕೆ ಸೀಮಿತವಾಗಿಲ್ಲ. ಅವರು ಚೀನೀ ವಾಸ್ತುಶಾಸ್ತ್ರ ಅಂದ್ರೆ ಫೆಂಗ್ಶೂಯಿ ಬಗ್ಗೆ ಪುಸ್ತಕಗಳನ್ನೇ ಬರೆದಿದ್ದಾರೆ. ತರಂಗ ವಾರಪತ್ರಿಕೆಯಲ್ಲಿ ಐಚಿಂಗ್ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ. ಹೌದು ಹೌದು. ವೈದಿಕ ಗಾಯತ್ರಿ ತತ್ವಕ್ಕೂ ಚೀನೀ ವಾಸ್ತುಶಾಸ್ತ್ರಕ್ಕೂ ಎಲ್ಲಿಂದಲಿಯೇ ಸಂಬಂಧ? ಇದು ಹೇಗೆ ಸಾಧ್ಯ? ಅಲ್ಲೇ ಈ ಕೃತಿಯ ಸೌಂದರ್ಯ ಇರೋದು. ಇದು ಜ್ಞಾನವನ್ನ ಭೌಗೋಳಿಕ ಅಥವಾ ಸಾಂಸ್ಕೃತಿಕ ಗಡಿಗಳಲ್ಲಿ ಬಂಧಿಸಿ ನೋಡದ ಒಬ್ಬ ಮಾಡರ್ನ್ ಅನ್ವೇಷಕಿಯ ಲಕ್ಷಣ. ಫೆಂಗ್ಶೂಯಿಗೂ ಗಾಯತ್ರಿ ಸಾಧನೆಗೂ ನೇರ ಸಂಪರ್ಕ ಇಲ್ಲದಿರಬಹುದು, ಆದ್ರೆ ಅವುಗಳ ಹಿಂದಿರೋ ಮೂಲತತ್ವವನ್ನ ಗಮನಿಸಿದ್ರೆ ಒಂದು ಅದ್ಭುತವಾದ ಸಮಾನ ಎಳೆ ಕಾಣಿಸುತ್ತೆ. ಆ ಸಮಾನ ಎಳೆ ಯಾವುದು? ಎರಡೂ ಸಿಸ್ಟಮ್ಸ್ ಶಕ್ತಿ ಅಥವಾ ಚೈತನ್ಯದ ಹರಿವಿನ ಬಗ್ಗೆ ಮಾತಾಡುತ್ತೆ. ಫೆಂಗ್ಶೂಯಿ ನಮ್ಮ ಸುತ್ತಲಿನ ಭೌತಿಕ ಜಗತ್ತಿನಲ್ಲಿ, ಅಂದ್ರೆ ನಮ್ಮ ಮನೆ, ಆಫೀಸಲ್ಲಿ ಶಕ್ತಿಯ ಹರಿವನ್ನ ಅವರದನ್ನ ಚೀ ಅಂತಾರೆ. ಚೀ, ಓಕೆ. ಆ ಚೀ ಹರಿವನ್ನು ಸುಗಮಗೊಳಿಸೋದು ಹೇಗೆ ಅಂತ ಹೇಳುತ್ತೆ. ಇದು ಹೊರಗಿನಿಂದ ಒಳಗೆ ಅಂದ್ರೆ ಔಟ್ಸೈಡ್ ಟು ಇನ್ಸೈಡ್ ಬ್ಯಾಲೆನ್ಸ್ ಸಾಧಿಸೋ ಮಾರ್ಗ. ಸರಿ. ಬಾಹ್ಯ ಪರಿಸರದಲ್ಲಿನ ಶಕ್ತಿಯನ್ನ ಸಮತೋಲನಗೊಳಿಸೋದು. ಹಾಗಾದ್ರೆ ಗಾಯತ್ರಿ ಸಾಧನೆ? ಗಾಯತ್ರಿ ಸಾಧನೆ ನಮ್ಮೊಳಗಿನ ಸೂಕ್ಷ್ಮ ಶರೀರದಲ್ಲಿರೋ ಅದೇ ಜೀವಶಕ್ತಿಯನ್ನ ಅಂದ್ರೆ ಪ್ರಾಣಶಕ್ತಿಯನ್ನ ಜಾಗೃತಗೊಳಿಸೋ ಗುರಿ ಹೊಂದಿದೆ. ಇದು ಒಳಗಿನಿಂದ ಹೊರಗೆ ಅಂದ್ರೆ ಇನ್ಸೈಡ್ ಟು ಔಟ್ಸೈಡ್ ಸಾಮರಸ್ಯವನ್ನ ಸೃಷ್ಟಿಸೋ ಮಾರ್ಗ. ಓ, ಈಗ ಕನೆಕ್ಷನ್ ಸಿಕ್ತು. ಅಂದ್ರೆ ಇವೆರಡು ಒಂದಕ್ಕೊಂದು ಪೂರಕ. ಒಂದು ಹೊರಗಿನ ವಾತಾವರಣ ಸರಿ ಮಾಡದೆ ಇನ್ನೊಂದು ಒಳಗಿನ ಚೈತನ್ಯವನ್ನ ಜಾಗೃತಗೊಳಿಸುತ್ತೆ. ಎಕ್ಸಾಕ್ಟ್ಲಿ. ಹೊರಗಿನ ಸಾಮರಸ್ಯ ಒಳಗಿನ ಜಾಗೃತಿಗೆ ಹೆಲ್ಪ್ ಮಾಡುತ್ತೆ. ಒಳಗಿನ ಜಾಗೃತಿ ನಾವು ಹೊರಗಿನ ಜಗತ್ತನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸಿಬಿಡುತ್ತೆ. ಅದ್ಭುತವಾದ ಒಳನೋಟ. ಈ ರೀತಿ ಬೇರೆ ಬೇರೆ ಜ್ಞಾನ ಶಿಸ್ತುಗಳನ್ನ ಒಟ್ಟಿಗೆ ತರೋ ಸಾಮರ್ಥ್ಯಕ್ಕೆ ಅವರ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಕೂಡ ಕಾರಣ ಇರ್ಬೋದು ಅನ್ಸುತ್ತೆ. ಖಂಡಿತ. ಯಾಕೆಂದ್ರೆ ಅವರು ಮೂಲತಃ ಸೈನ್ಸ್ ಸ್ಟೂಡೆಂಟ್. ಹೌದು. ಹುಬ್ಬಳ್ಳಿಯು ಪ್ರತಿಷ್ಠಿತ ಪಿಸಿ ಜಾಬಿನ್ ವಿಜ್ಞಾನ ಕಾಲೇಜಿನಲ್ಲಿ ಓದಿದವರು. ಸುಮ್ನೆ ಭಕ್ತಿ ಅಥವಾ ನಂಬಿಕೆ ಮೇಲೆ ಒಪ್ಪಿಕೊಳ್ಳೋ ಬದಲು ಪ್ರಶ್ನಿಸುವ, ಅನಲೈಸ್ ಮಾಡೋ ಮನೋಭಾವ ಅವರಲ್ಲಿ ಮೊದಲಿಂದಲೂ ಇರಬಹುದು. ಆ ವಿಜ್ಞಾನದ ತಳಹದಿಯ ಮೇಲೆ ಅವರು ಶಾಸ್ತ್ರೀಯ ಜ್ಞಾನವನ್ನ ಕಟ್ಕೊಂಡಿದ್ದಾರೆ. ಹೌದು. ನಂತರದ ದಿನಗಳಲ್ಲಿ ಅವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಅಪ್ಲೈಡ್ ವೇದಿಕ್ ಸೈನ್ಸ್ನಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ದಾರೆ. ಅಪ್ಲೈಡ್ ಅಂದ್ರೆ ಪ್ರಾಯೋಗಿಕ. ಅದೇ ಇಂಪಾರ್ಟೆಂಟ್. ಅಂದ್ರೆ ವೈದಿಕ ಜ್ಞಾನವನ್ನ ಬರೀ ಥಿಯರಿಯಾಗಿ ಓದೋದಲ್ಲ, ಅದನ್ನ ನಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋ ದೃಷ್ಟಿಕೋನ. ಕರೆಕ್ಟ್. ಆ ಅಪ್ಲೈಡ್ ಅನ್ನೋ ಪದಕೆಯಲ್ಲಿ ಬಹಳ ತೂಕ ಇದೆ. ವಿಜ್ಞಾನದ ಪ್ರಶ್ನಿಸುವ ಮನೋಭಾವ ಮತ್ತು ಶಾಸ್ತ್ರಗಳ ಕ್ರಮಬದ್ಧ ಅಧ್ಯಯನ, ಈ ಎರಡರ ಸಮ್ಮಿಲನ ಅವರ ಕೃತಿಗೆ ಹೆಚ್ಚಿನ ವಿಶ್ವಾಸಾರ್ಹತೆಯನ್ನು ಕೊಡುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಮುಂದಿರೋದು ಕೇವಲ ಒಂದು ಪುಸ್ತಕದ ಪರಿಚಯ ಅಲ್ಲ. ಖಂಡಿತವಾಗಿಯೂ ಅಲ್ಲ. ಇದೊಂದು ಗುರುವಾಜ್ಞೆಯಿಂದ ಪ್ರೇರಿತವಾಗಿ ವಿಜ್ಞಾನದ ತಳಹದಿಯ ಮೇಲೆ ಫೆಂಗ್ಶೂಯಿಯಂತಹ ಬೇರೆ ಬೇರೆ ಜ್ಞಾನಶಿಸ್ತುಗಳನ್ನ ಸಮನ್ವಯಗೊಳಿಸಿ ನಿರಂತರ ಪರಿಷ್ಕರಣೆಗೆ ಒಳಪಡುತ್ತಿರುವ ಒಂದು ಬೃಹತ್ ಆಧ್ಯಾತ್ಮಿಕ ಗ್ರಂಥದ ಅನಾವರಣ. ಹೌದು.
ಇವತ್ತಿನ ಕಾಲದಲ್ಲಿ ಆಧ್ಯಾತ್ಮಿಕ ಸಾಹಿತ್ಯ ಹೇಗೆ ಹೊಸ ರೂಪ ಪಡೆದಿದೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಇಲ್ಲಿ ಸಾಂಪ್ರದಾಯಿಕ ಶ್ರದ್ಧೆ, ಆಧುನಿಕ ಶಿಕ್ಷಣ ಮತ್ತೆ ವೈಯಕ್ತಿಕ ಅನುಭೂತಿ ಎಲ್ಲವೂ ಒಂದಕ್ಕೊಂದು ಬೆರೆತುಹೋಗಿದೆ. ಈ ಚರ್ಚೆಯನ್ನ ಮುಗಿಸೋ ಮುಂಚೆ ಕೇಳುಗರಿಗೆ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ. ಖಂಡಿತ. ತೋರಿಕೆಗೆ ಸಂಪೂರ್ಣ ಭಿನ್ನವಾಗಿ ಕಾಣೋ ಚೀನಿ ವಾಸ್ತುಶಾಸ್ತ್ರ ಮತ್ತೆ ವೈದಿಕ ಗಾಯತ್ರಿ ತತ್ವದಂತಹ ಬೇರೆ ಬೇರೆ ಸಾಂಸ್ಕೃತಿಕ ಜ್ಞಾನ ವ್ಯವಸ್ಥೆಗಳ ನಡುವೆ ಒಬ್ಬ ವ್ಯಕ್ತಿ ಹೇಗೆ ಸಮಾನ ಎಳೆಗಳನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ? ಇದು ಬಹಳ ಆಳವಾದ ಪ್ರಶ್ನೆ. ಬೇರೆ ಬೇರೆ ಸಂಸ್ಕೃತಿಗಳು ಒಂದೇ ಸತ್ಯವನ್ನ ಹೇಳೋಕೆ ತಮ್ಮದೇ ಆದ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ರೂಪಕಗಳನ್ನ ಬಳಸ್ತಾವ. ಬಹುಶಃ ಹಾಗಾದ್ರೆ ಜ್ಞಾನಕ್ಕೆ ಭೌಗೋಳಿಕ ಅಥವಾ ಸಾಂಸ್ಕೃತಿಕ ಗಡಿಗಳೇ ಇಲ್ವಾ? ಬಹುಶಃ ಸತ್ಯ ಒಂದೇ, ಅದನ್ನ ತಲುಪೋ ದಾರಿಗಳು ಮಾತ್ರ ಬೇರೆ ಬೇರೆ. ಈ ಬಗ್ಗೆ ಯೋಚಿಸ್ಬೋದು.